ಪ್ರಜಾಮಾರ್ಗ ನ್ಯೂಸ್ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಮ್ಮೊಂದಿಗೆ ಒಬ್ಬರು ವಿಶೇಷವಾದ ಅತಿಥಿ ಇದ್ದಾರೆ. ಅಂದರೆ ಜಿಂಕೆ ಮರೀನಾ ಅಂತ ಕನ್ನಡ ಚಿತ್ರರಂಗಕ್ಕೆ ನಂದು ಲವ್ಸ್ ನಂದಿತಾ ಸಿನಿಮಾಯಿಂದ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ ಸುಮಾರು 40 ಸಿನಿಮಾಗಳಿಂದ ಹೆಚ್ಚು ಸಿನಿಮಾಗಳಲ್ಲಿ ಕೆಲಸ ಮಾಡಿ ದಕ್ಷಿಣ ಭಾರತದ ನಾನಾ ಭಾಷೆಗಳಲ್ಲಿ ಅಭಿನಯ ಮಾಡಿರುವಂತಹ ನಂದಿತಾ ಶ್ವೇತಾ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ಕೊಂಡು ಬರೋಣ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್, ನೀವು ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ. ಸುಮಾರು ವರ್ಷಗಳ ಜರ್ನಿ, ಸುಮಾರು ಏನಿಲ್ಲ ಅಂದರೆ ಒಂದು 17 ವರ್ಷನೇ ಬೇಡ ಬಿಡಿ, ಜರ್ನಿ. 40 ಸಿನಿಮಾಗಳ ಹೆಚ್ಚು ಒಂದು ಕೆಲಸ ಮಾಡ್ತಾನೆ ಬರ್ತಾ ಇದ್ದೀರಾ. ಕನ್ನಡದಲ್ಲಿ ಬರಬೇಕು ಅಂತ ನಾವು ಕೂಡ ಕಾಯ್ತಾ ಇದ್ದೀವಿ. ನೀವು ಲಾಸ್ಟ್ ಟೈಮ್ ಮಾತಾಡಿದಾಗ ಹೇಳಿದ್ರಿ ಇನ್ನೂ ನನಗೆ ಯಾವುದು ಆ ಥರ ಸ್ಟೋರಿಗಳು ಬಂದಿಲ್ಲ ಅಂತ. ಈಗ ರೀಸೆಂಟಾಗಿ ಒಂದು ಸಿನಿಮಾ ಮಾಡಿದ್ರಿ ಮೇಡಮ್, ಓ ಮಂಚಿ ಗೋಸ್ಟ್ ಅಂತ, ತೆಲುಗು. ಹೌದು. ಯಾಕೆ ಮೇಡಮ್ ಬರೀ ಬ್ಲ್ಯಾಕ್ ಶೇಡೆಡಲ್ಲೇ ಸಿನಿಮಾಗಳು ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ? ಹಿಡಿಂಬ ಆಗಿರ್ಬೋದು, ಅದಾಗಿರ್ಬೋದು. ಆ ಥರ ಒಂದು ಪವರ್ಫುಲ್ ರೋಲ್ ಸಿಗೋದು ತುಂಬ ಕಷ್ಟ ನನ್ನ ಪ್ರಕಾರ. ತುಂಬ ಬ್ಯೂಟಿಫುಲ್ ಆಗಿ, ಅಥವಾ ನಾನು ಹೇಳೋ ಡಾನ್ಸ್ ಅನ್ನೋದೆಲ್ಲ ಏನೂ ತುಂಬ ಈಸಿ ಅಂತ ಅಲ್ಲ, ಅದೂ ತುಂಬ ಪ್ರಿಪ್ರೇಷನ್ಸ್ ಬೇಕು. ಬಟ್ ಯಾವಾಗ ನೀವು ಹೇಳ್ದಾಗೆ ಹಾರರ್ ಅಥವಾ ಥ್ರಿಲ್ಲರ್ ಮೂವೀಸ್ಗಳು ಮಾಡ್ಬೇಕಾದ್ರೆ ಒಂದು ಸರ್ಟನ್ ಪ್ರಿಪ್ರೇಷನ್ಸ್ ಅಂತ ಇರಬೇಕು. ನನಗೆ ತುಂಬ ಚಾಲೆಂಜಸ್ ಅಂದರೆ ಇಷ್ಟ. ಆ್ಯಂಡ್ ಸಿನಿಮಾಗಳು ಹಿಟ್ಟಾಗಿದ್ದರಿಂದ ಅದೇ ಥರ ಸಿನಿಮಾಗಳೇ ಬರುತ್ತೆ. ಈಗ 5 ಸಿನಿಮಾನ ಅದೇ ಥರ ಬಂದರೆ ನಾನು ಒಂದು 2 ಆದರೂ ಒಪ್ಕೊಂಡು ಮಾಡಲೇಬೇಕಲ್ಲ ಜೀವನಕ್ಕೆ. ಸೊ ಹಾಗಾಗಿ 5 ಸಿನಿಮಾದಲ್ಲಿ ಒಂದು 2 ಆದರೂ ಚೆನ್ನಾಗಿರುವಂಥದ್ದು ಹೀಗೆ ಒಪ್ಕೊಳ್ತೀನಿ. ಎಸ್ ಐ ಮಾಯಾ ಆಗಿ ಒಂದು ಆ್ಯಕ್ಟ್ ಮಾಡ್ತೀರಾ ಮೇಡಮ್, ಅದು ತುಂಬ ಜನ ಮಾತಾಡ್ಕೊತಾರೆ ಆ ಖಡಕ್ ಆ್ಯಕ್ಟಿಂಗ್ಗೆ. ಹೌದು. ಅಂಥದ್ದೊಂದು ಸ್ಟೋರಿ ಅಂದರೆ ಈಗ ಹೇಳ್ತಾರೆ, ಈಗ ಹಾಲಿವುಡಲ್ಲಿ ನಾವು ನೋಡಿರ್ತೀವಿ ವುಮೆನ್ಸ್ ಓರಿಯೆಂಟೆಡ್, ಅವ್ರನ್ನ ಹೈಲೈಟ್ ಮಾಡಿ ಆ್ಯಕ್ಷನ್ ಮೂವಿ ಲಾರಾ ಅವ್ರದ್ದಾಗಿರ್ಬೋದು, ಆ ಥರ ಸಿನಿಮಾಗಳು ಬರುತ್ತೆ. ಆ ಥರ ಸಿನಿಮಾ ಯಾವ್ದಾದ್ರು ಬಂದಿದೆಯಾ ನಿಮಗೆ? ಆ ಥರ ಆಸೆ ಏನಾರು ಇದೆಯಾ ಅಂತ? ನೀವು ಹೇಳ್ದಂಗೆ ಮಾಯಾ ರೋಲ್ ಇರ್ಬೋದು, ಅಥವಾ ತುಂಬ ಫಿಮೇಲ್ ಓರಿಯೆಂಟೆಡ್ ಫಿಲ್ಮ್ಸ್ ನಾನು ಮಾಡಿದ್ದೀನಿ ತಮಿಳ್ ಆ್ಯಂಡ್ ತೆಲುಗುನಲ್ಲಿ. ಪ್ರತಿ ಸ್ಕ್ರಿಪ್ಟ್ ಬಂದಾಗಲೂ ಪ್ರತಿ ಕ್ಯಾರೆಕ್ಟರ್ ನಾವು ಕೇಳುವಾಗ, ಈಗ ಬಾಲಿವುಡಲ್ಲಿ ಅವ್ರು ಹೇಗೆ ಕಥೆಗಳನ್ನ ಕೇಳ್ತಿರ್ತಾರೋ ನಾವು ಹಾಗೇನೆ ಇಲ್ಲಿ ಕೇಳಿದಾಗ ಆ ಪವರ್ಫುಲ್ ರೋಲ್ ಅಂತ ಅನ್ಸೇ ಮಾಡಿರ್ತೀವಿ. ಸೊ ನಮಗೆ ಸೌತ್ ಇಂಡಿಯನ್ಗೆ ಹೇಗೆ ಬೇಕೋ ಆ ರೀತಿ ಸಿನಿಮಾಗಳನ್ನ ತೆಗೆಯೋದಷ್ಟೇ. ಸೊ ಎವ್ರಿ ಮೂವಿ ಇಟ್ಸ್ ಅ ಚಾಲೆಂಜಿಂಗ್ ಒನ್ ಓನ್ಲಿ. ನೋಡೋಣ, 2026 ತುಂಬ ಕನಸುಗಳಿದೆ, ತುಂಬ ಅಪಾರ್ಚುನಿಟೀಸ್ ಬರಬೇಕು ಅನ್ನೋ ಆಸೆ ಇದೆ. ನೀವು ಹೇಳಿದಾಗೆ ಆ ರೋಲ್ಸ್ ಏನೇನೆಲ್ಲ ಮಾಡಿದ್ದೀನಿ ಎಲ್ಲ ಅವಾಯ್ಡ್ ಮಾಡಿ ಬೇರೆ ಏನಾದ್ರು ಹೊಸದಾಗಿ ಮಾಡೋಣ ಅಂತ. ಸೊ ಹಾಗಾಗಿನೇ ಈಗ ಕನ್ನಡದಲ್ಲಿ ನಾನು ಬೆನ್ನಿ ಅಂತ ಒಂದು ಸಿನಿಮಾ ಮಾಡ್ತಿರೋದು. ಸೊ ಸುದೀಪ್ ಅವರು ವಾಯ್ಸ್ ಕೊಟ್ಟಿದ್ದಾರೆ, ಫಸ್ಟ್ ಲುಕ್ ರಿಲೀಸ್ ಆಗಿದೆ. ಸೊ ನೋಡಿಲ್ಲ ಅಂದರೆ ಮೇಡಮ್ ಅದೇ ರೀತಿ ಈಗ ಏನು ವುಮೆನ್ ಓರಿಯೆಂಟೆಡ್ ಸಿನಿಮಾ ಅಂತ ನಾನು ಹೇಳ್ತಿದ್ದೆ, ಸೂಪರ್ ವುಮೆನ್ ಸಿನಿಮಾ ಈಗ ಮಲಯಾಳಮಲ್ಲಿ ಒಂದು ಬಂತು, ಸೂಪರ್ ಹಿಟ್ ಆಗೋಯ್ತು. ನಾವು ನೋಡಿದ ಪ್ರಕಾರ ನಂದಿತಾ ಅವರಿಗೆ ಆ ಥರ ಕ್ಯಾರೆಕ್ಟರ್ ತುಂಬ ಸೂಟ್ ಆಗುತ್ತೆ ಅಂತ. ಥ್ಯಾಂಕ್ ಯು. ನಮ್ಮ ಸ್ಯಾಂಡಲ್ವುಡಲ್ಲೂ ಅದೇ ಥರ ಸಿನಿಮಾಗಳು ತುಂಬಾ ಬರಬೇಕು, ಹಾಗೆಯೇ ಆಫರ್ ಕೊಡಬೇಕು ಅಂತ ನಾನು ಆಸೆ ಪಡ್ತೀನಿ. ಆ ಥರ ರೋಲ್ಸ್ ಈಗ ಎಲ್ಲರಿಗೂ ಈಗ ಲೋಕಾಂತರ ಸಿನಿಮಾಗಳು ನೋಡಿದಾಗ ನಾನು ಈ ರೋಲ್ ಮಾಡಬೇಕು ಅನ್ನೋ ಆಸೆ ಆ್ಯಸ್ ಅನ್ ಆ್ಯಕ್ಟರ್ ನನಗೂ ಇದೆ. ಆ್ಯಸ್ ಐ ಸೈಡ್ 2026 ಅವರು ಒಳ್ಳೆ ಡೈರೆಕ್ಟರ್ ಆ ಥರ ಒಂದು ಆಫರ್ ತೊಗೊಂಬಂದರೆ ಖಂಡಿತ ಮಾಡ್ತೀನಿ. ಸೊ ಅದೇ ರೀತಿ ವಾಯ್ಸ್ ದಬಂಗ್ 3ಗೆ ಏನು ಸೋನಾಕ್ಷಿ ಸಿನ್ಹಾಗೆ ಡಬ್ಬಿಂಗ್ ಮಾಡ್ತೀರಾ, ಹೇಗಿತ್ತು ಆ ಅನುಭವ? ಆ್ಯಕ್ಚುಲಿ ನಾನು ಪ್ರಭುದೇವ ಮಾಸ್ಟರ್ ಒಂದು ಸಿನಿಮಾ ದೇವಿ 2 ಅಂತ ಮಾಡಿದ್ದೀವಿ. ಅವರಿಗೆ ನಾನು ಬೆಂಗಾಲಿ ಅಂದ್ಕೊಂಡಿದ್ರಂತೆ. ನಾನು ಆ ಸಿನಿಮಾ ಮಾಡಿದಾಗ ಮಾರಿಷಸ್ ಶೂಟ್ ಮಾಡುವಾಗಲೇ ಗೊತ್ತಾಯಿತು, ಓ ನಮ್ಮೂರವರೇ, ಮೈಸೂರವರೇ ಹಿಂಗೆ. ಸೊ ಮಾತಾಡೋ ಕನ್ನಡ ಬರುತ್ತೆ, ತಮಿಳು ಬರುತ್ತೆ, ತೆಲುಗು ಬರುತ್ತೆ. ಹಂಗೆ ನಂದು ಆ ಸಿನಿಮಾ ಬಂದು ಬೈ ಲ್ಯಾಂಗ್ವೇಜ್ ಮಾಡಿದ್ದು. ಸೊ ಈ ಹುಡುಗಿ ಕನ್ನಡ ಬರುತ್ತೆ, ತಮಿಳು ಎಲ್ಲ ಬರುತ್ತಲ್ಲ ಅಂತ ಅಂದ್ಬಿಟ್ಟು ಅವರು ಅದು ನೆಕ್ಸ್ಟ್ ಡೇನ ಅದು ಮೂವಿನ ಡೈರೆಕ್ಟ್ ಮಾಡಿದ್ದು. ಆಗ ಕೇಳಕ್ಕೆ ಹೇಳಿದ್ರು ಟೀಮ್ ಅವರಿಗೆ, ಡಬ್ಬಿಂಗ್ ಮಾಡ್ತಾರೆ ಕೇಳಿ ಸೋನಾಕ್ಷಿ ಅವ್ರಿಗೆ, ಎಲ್ಲ 3 ಲ್ಯಾಂಗ್ವೇಜಸ್. ಸೊ ನನಗದೊಂದು ಕ್ರೆಡಿಟ್ ಆ್ಯಂಡ್ ತುಂಬ ಹೆಮ್ಮೆ ಆದಂಥ ವಿಷಯ ಅಂತ ನಾನು ಅನ್ಕೋತೀನಿ. ಯಾಕಂದರೆ ಕನ್ನಡ ನನ್ನ ಮಾತೃಭಾಷೆ ಆ್ಯಂಡ್ ನಾನು ತಮಿಳು ಕಲ್ತಿದ್ದು, ತೆಲುಗು ಕಲಿತು ಮಾತಾಡೋದು. ಸೊ ಡಬ್ಬಿಂಗ್ ಮಾಡಬೇಕು ಅಂತ ಅಂದಾಗ ಇಟ್ಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಹಿಂದಿಯಲ್ಲಿ ಮಾತಾಡಿರೋ ಲ್ಯಾಂಗ್ವೇಜ್ಗೆ ಸ್ವಲ್ಪ ಫಾಸ್ಟಾಗಿ ಮಾತಾಡ್ತಾರೆ ಸೋನಾಕ್ಷಿ ಅವರು. ಹಾಗಾಗಿ ಕನ್ನಡ, ತಮಿಳು, ತೆಲುಗಲ್ಲಿ ಮಾಡುವಾಗ ತುಂಬ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅದು. ಸೊ ಐ ಹ್ಯಾವ್ ಡಬ್ಬಿಂಗ್ ಕಾರ್ಡ್ ಆಲ್ಸೋ. ಅದೇ ರೀತಿ ಸಾಕಷ್ಟು ಅವಾರ್ಡ್ಗಳನ್ನ ವಿನ್ ಮಾಡಿದ್ದಾರೆ ಮೇಡಮ್. ಈಗ ಕನ್ನಡ ಯಾವುದೋ ಚಿತ್ರಗಳಿಗೆ ಬರಬೇಕಾದ್ರೆ ಒಂದು ಹೆಣ್ಣು ಮಕ್ಕಳಿಗೆ ಒಂದು ಹಿಂಜರಿತ ಅಂತಿರುತ್ತೆ, ಇಲ್ಲ ಮನೆಯಲ್ಲಿ ಆ ಥರ ಸಪೋರ್ಟ್ ಸಿಗಲ್ಲ. ನಿಮ್ಗೆ ಹೇಗಿತ್ತು ನೀವು ಸಪೋರ್ಟು ಅಂತ? 2008ರಲ್ಲಿ ಬರ್ತೀರಾ, ಆಮೇಲೆ ನಾನ್ ಸ್ಟಾಪ್. ಈಗ ಜಸ್ಟ್ ಎಲ್ಲ ಹಿಂದೆ ಹೋಗಿ ಯೋಚನೆ ಮಾಡೋಂಗೆ ಮಾಡಿಬಿಟ್ರಿ. ಆ್ಯಕ್ಚುಲಿ ನೀವು ಹೇಳಿದ್ದು ಕರೆಕ್ಟು. ಸಿನಿಮಾಗೆ ಬರುವಾಗ ತುಂಬ ಅಡೆತಡೆಗಳಿರುತ್ತೆ, ಅಥವಾ ಫ್ಯಾಮಿಲಿ ಸಪೋರ್ಟ್ ಅಂತ ಅಲ್ಲ, ಅದು ಅವ್ರಿಗೊಂದು ಭಯ. ನಮ್ಮ ಹುಡುಗಿನ ಸಾಕಿ ಇವಂಗೆ ಹೊರಗಡೆ ಇಷ್ಟು ಜನಗಳ ಮಧ್ಯೆ ಬಿಡೋದು ಅನ್ನೋದೊಂದು ಇದ್ದೇ ಇರುತ್ತೆ, ಎಲ್ಲ ಪೇರೆಂಟ್ಸ್ಗೂ ಇರುತ್ತೆ. ಬಟ್ ನನ್ನ ಪ್ರಕಾರ ನೀವು ಹೇಗೆ ನಡ್ಕೋತೀರಾ ಹಾಗೆ, ನೀವು ಹೇಗೆ ನಿಮ್ಮ ಜೀವನ ತೊಗೊಂಡು ಹೋಗ್ತೀರಾ ಅಥವಾ ನಿಮ್ಮ ಕರಿಯರ್ನ ತೊಗೊಂಡು ಹೋಗ್ತೀರಾ ಹಾಗೆ. ಅದು
ಯಾವುದು ತಪ್ಪು ಯಾವುದು ಸರಿ ಅಂತನೂ ಅಲ್ಲ. ನಾನು ಎಲ್ಲನೂ ಫೇಸ್ ಮಾಡೇ ಬಂದಿದ್ದೀನಿ, ಇವತ್ತಿಗೂ ಫೇಸ್ ಮಾಡ್ತೀನಿ. ಟ್ರಸ್ಟ್ ಮೀ, 40 ಸಿನಿಮಾ ಆದಮೇಲೂ ಆ ಸ್ಟ್ರಗಲ್ ಇವಾಗಲೂ ಇದೆ. ಇವಾಗಲೂ ಕನ್ವಿನ್ಸ್ ಮಾಡೋದಿರುತ್ತೆ ಪೇರೆಂಟ್ಸ್ಗೆ, ಅಥವಾ ಸಿನಿಮಾಗಳು ಬರದೇ ಇರೋವಾಗ ಯೋಚನೆ ಮಾಡೋದಿದೆ, ಆ ಕಾಂಪಿಟೇಷನಲ್ಲಿ ನಿಂತ್ಕೊಳ್ಳೋವಾಗ ಆ ಕಷ್ಟಗಳು ಎಲ್ಲನೂ ಈಗಲೂ ಇದೆ. ಸೊ ಅದೊಂಥರ ರೇಸಲ್ಲಿ ಬಿಟ್ಟಿರೋ ಕುದುರೆ ಥರ ಓಡ್ತಾನೆ ಇರಬೇಕು. ಒಂದು ಸರಿ ನಿಂತರೆ ಕಷ್ಟ ಮತ್ತೆ. ಮೇಡಮ್, ಅದೇ ರೀತಿ ಇವಾಗ ಸತ್ಯ ಹರಿಶ್ಚಂದ್ರ ಟೈಮಿಂದ ಹಿಡಿದು ಇಲ್ಲಿ ತನಕ ಸಿನಿಮಾಗಳನ್ನ ಕಂಪೇರ್ ಮಾಡ್ಕೊಂಡ್ರೆ ಕೆಲವೊಂದು ಹಾಡುಗಳನ್ನ ಯಾವ ಟೈಮಲ್ಲಿ ಹಾಕಿದ್ರು ಜನ ಸ್ಟೆಪ್ ಹಾಕುವಂಥ ಹಾಡು ಜಿಂಕೆ ಮರಿನ. ಅದು ಇವತ್ತಿಗೂ ರೀಸೆಂಟಾಗಿ ಬಿಗ್ ಬಾಸಲ್ಲಿ ಕೂಡ ಆ ಸಾಂಗ್ ಪ್ಲೇ ಆಗಿದೆ. ನನಗೆ ತುಂಬ ಜನ ಅದು ರೆಕಾರ್ಡ್ ಮಾಡಿ ನನಗೆ ಕಳಿಸ್ತಾ ಇದ್ರು ಇಲ್ಲಿ ಕರ್ನಾಟಕದಲ್ಲಿ. ನನ್ನ ಫ್ರೆಂಡ್ಸ್ ಇರ್ಬೋದು, ನಂಗೆ ಗೊತ್ತಿರೋರೆಲ್ಲ ಇರ್ಬೋದು. ಇವಾಗ್ಲೂ ಅಷ್ಟೇ ಒಂದು ವಿಷಯ ನನಗೆ ಜೋಕಾಗಿ ಅನ್ಸೋದು ಅಂದರೆ, ಯಾರೋ ಸಿಕ್ಕರೆ ಮೇಡಮ್ ನಾನು ಸ್ಕೂಲಲ್ಲಿ ಇದ್ದಾಗ ನಿಮ್ಮ ಸಾಂಗ್ ಕೇಳ್ತಿದ್ದೆ ಅಂದರೆ, ನಾನು ಅವಾಗ ಚಿಕ್ಕ ಹುಡುಗಿನಪ್ಪ. ಸೊ ದಟ್ ಈಸ್ ಒನ್ ಫನ್ನಿ ಥಿಂಗ್. ಇಲ್ಲಾಂದರೆ ಯಾರಾದರೂ ಸ್ವಲ್ಪ ಏಜ್ ಆಗಿರೋ ಸಿಕ್ಕಿದ್ರೆ ನನ್ನ ಮಗುಗೆ ಆ ಹಾಡು ಹಾಕಿನೇ ಊಟ ಮಾಡಿಸ್ತಿದ್ದೆ. ಇದೇ ಥರ ಸ್ಟೇಟ್ಮೆಂಟು ರೇಖಾ ಅವ್ರು ಹೇಳಿದರು, ಜಿಂಕೆ ಮರಿನ ಹಾಡಿದೆಯಲ್ಲ, ಅದಕ್ಕೂ ನನಗೆ ಹಿಂಗೆ ಕೇಳ್ತಾರೆ ಅಂತ. ಇವಾಗಲೂ ನನಗೆ ಕೇಳ್ತಾರೆ ಅದನ್ನು. ಆ್ಯಂಡ್ ಸಿನಿಮಾಗಳು ಮಾಡ್ತಿದ್ದೀನಲ್ವ, ಹಾಗಾಗಿ ಎಲ್ಲೋದ್ರೂ ಸಿಗ್ತಾರೆ. ಯಾರು ಸಿಕ್ಕಿದ್ರು ನಾನು ಇವಾಗಲೂ ನಂಗೆ ಆ ಸಾಂಗ್ ತುಂಬ ಇಷ್ಟ ಅಂತಾರೆ. ಸೊ ಎಷ್ಟೋ ಸಿನಿಮಾಗಳು ಮಾಡೋದಕ್ಕಿಂತ ಒಂದು ಸಿನಿಮಾ ಮಾಡೋದೊಂದು ಹಾಗೆ ಹಿಸ್ಟ್ರಿನಲ್ಲಿ ಉಳ್ಕೋತಲ್ಲ ಆ ಸಾಂಗ್, ನಂಗೆ ತುಂಬ ಖುಷಿ. ಮೇಡಮ್, ಇಷ್ಟು ಸಿನಿಮಾಗಳಲ್ಲಿ ನಿಮಗೆ ಅತಿ ಹೆಚ್ಚು ಇಷ್ಟವಾದಂಥ ಒಂದು ಕ್ಯಾರೆಕ್ಟರ್ ಯಾವುದಿರ್ಬೋದು? ಯಾಕಂದರೆ ನಾನು ನೋಡ್ತಾ ಇರ್ತೀನಿ, ನೀವು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಇಲ್ಲ ಡಿಟೆಕ್ಟಿವ್ ಆಗಿರ್ಬೋದು, ಯಾವುದೇ ಒಂದು ಆ್ಯಕ್ಟ್ ಮಾಡಿದ್ರು ಅದೇ ಡಾರ್ಕ್ ಶೇಡ್ ಅಂತ ನಾನು ಹೇಳಿದ್ರೆ ತುಂಬ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಆ ಥರದಲ್ಲಿ ನಿಮಗೆ ಯಾಕಂದ್ರೆ ಹಿಡಿಂಬ ಅಂತ ಅಲ್ಟಿಮೇಟ್ ನಾನು ನೋಡಿದ್ದೀನಿ. ಸೊ ಆ ಥರ ಹಿಡಿಂಬ ಸಿನಿಮಾ ಅದೊಂದು ಮೆಮೊರೇಬಲ್ ಮೂವಿ. ಬಿಕಾಸ್ ನಾವು ಒಂದು 2 ವರ್ಷ ಆ ಸಿನಿಮಾ ಕೆಲಸ ಮಾಡಿದ್ದೀನಿ. ಆ ಒಂದು ಜರ್ನಿನಲ್ಲಿ ತುಂಬ ವಿಷಯಗಳು ನಡೆದಿದೆ ನನ್ನ ಜೀವನದಲ್ಲಿ. ನಮ್ಮ ತಂದೆ ತೀರೋಗಿದ್ದಾಗಿರ್ಬೋದು, ಅಥವಾ ಲಾಟ್ ಆಫ್ ಥಿಂಗ್ಸ್, ಲಾಕ್ಡೌನ್ ಇದೆಲ್ಲ ಇದ್ದಿದ್ದು. ಸೊ ಹಿಡಿಂಬ ಒಂದು ಮೆಮೊರೇಬಲ್ ಫಿಲ್ಮ್. ತುಂಬಾ ಇಷ್ಟ ಅಂದರೆ ಆಬ್ವಿಯಸ್ಲಿ ಫಸ್ಟ್ ಮೂವಿ ಯಾರಿಗೆ ಮರೆಯೋಕ್ಕಾಗುತ್ತೆ. ಬೆಸ್ಟ್ ರೋಲ್, ಒಂದು ಸಿನಿಮಾ ಅಪಾರ್ಚುನಿಟಿ ಆಗಿರ್ಬೋದು. ಇವತ್ತಿನ ದಿನ ಇಷ್ಟು ವರ್ಷಗಳಾದಮೇಲೂ ನೀವು ಅಂತ ಒಂದು ಐಡೆಂಟಿಟಿಗೆ ಕಂಡುಹಿಡಿಯೋದು ಫಸ್ಟ್ ಸಿನಿಮಾಯಿಂದ. ಸೊ ಫಸ್ಟ್ ಸಿನಿಮಾ ಇಸ್ ಬೆಸ್ಟ್. ಫಸ್ಟ್ ಕನ್ನಡ ಸಿನಿಮಾ, ಫಸ್ಟ್ ತಮಿಳ್ ಸಿನಿಮಾ, ಫಸ್ಟ್ ತೆಲುಗು ಸಿನಿಮಾ, ಎಲ್ಲ ಮೂರೂ ಸೂಪರ್ ಡೂಪರ್ ಹಿಟ್ಟು. 3 ಸಿನಿಮಾ ನನ್ನ ಫೇವ್ರೇಟ್. ಓಕೆ, ಮುಂದಿನ ಪ್ರಾಜೆಕ್ಟ್ಗಳು ಮೇಡಮ್? ಈಗ ಬೆನ್ನಿ ಹೇಳಿದ್ನಲ್ಲ, ಫಸ್ಟ್ ಲುಕ್ ನಾವು ಶೂಟ್ ಮಾಡಿದ್ವಿ, ಈಗ ಅದು ಶೂಟ್ ಹೋಗ್ತಾ ಇದ್ದೀನಿ. ಈಗ 2 ಸಿನಿಮಾ ಕನ್ನಡದಲ್ಲಿ ಕತೆ ಕೇಳಿದ್ದೀನಿ. ಅಯ್ಯಯ್ಯೋ ಇವಾಗಲೇ ಹೇಳ್ಬಿಡ್ತೆ. ಸೊ 26ಅಲ್ಲಿ ಖಂಡಿತ ಒಂದು 2-3 ಸಿನಿಮಾ ಕನ್ನಡದಲ್ಲಿ ಮಾಡೋ ಅಂಥ ಪ್ಲ್ಯಾನ್ಗಳಿದೆ. ಈಗ ತಾನೇ ಒಂದು ತಮಿಳ್ ಮುಗಿಸ್ ಬಂದಿದ್ದೀನಿ. ಈಗ ಇಲ್ಲಿಂದ ನೆಕ್ಸ್ಟ್ ಸೆಕೆಂಡ್ ಶೆಡ್ಯೂಲ್ಗೆ ಹೋಗ್ತಾ ಇದ್ದೀನಿ. ಸೊ ಗೋಯಿಂಗ್ ಆನ್. ಕನ್ನಡ ಜನತೆಗೆ ಏನಾರು ಹೇಳಬೇಕಾದ್ರೆ ನಮ್ಮ ಚಾನಲ್ ಥ್ರೂ? ಕನ್ನಡ ಜನತೆ ಯಾವತ್ತೂ ಪರಿಶ್ರಮವಾಗಿ ಅಥವಾ ಜೆನ್ಯೂನ್ ಆಗಿ ಕೆಲಸ ಮಾಡೋರನ್ನ ಬಿಟ್ಕೊಟ್ಟಿಲ್ಲ. ಹಾಗೆಯೇ ನಾನು ಎಲ್ಲೇ ಇದ್ರೂ, ಎಷ್ಟೇ ಸಿನಿಮಾಗಳು ಮಾಡಿದ್ರು, ಈಗಲೂ ಎಲ್ಲಿ ಸಿಕ್ಕಿದ್ರು ನನ್ನ ತಮಿಳ್ ಸಿನಿಮಾ ಬಗ್ಗೆನೂ ಮಾತಾಡ್ತಾರೆ, ತೆಲುಗು ಸಿನಿಮಾ ಬಗ್ಗೆನೂ ಮಾತಾಡ್ತಾರೆ, ಕನ್ನಡ ಸಿನಿಮಾ ಬಗ್ಗೆ ಮಾತಾಡ್ತಾರೆ. ಸೊ ನಾನು ಯಾವತ್ತೂ ಚಿರಋಣಿ ಕರ್ನಾಟಕದಲ್ಲಿ ಇರೋದಕ್ಕೆ. ಆ್ಯಂಡ್ ಹೀಗೇ ಬೆಳೆಸ್ತಾ ಇರಿ. ಈಗ ಮತ್ತೆ ನಾನು ವಾಪಸ್ ಸಿನಿಮಾಗಳು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ನಿಮ್ಮೆಲ್ಲರ ಆಶೀರ್ವಾದ ನನಗಿರುತ್ತೆ ಅಂತ. ಥ್ಯಾಂಕ್ ಯು ಮೇಡಮ್, ಆಲ್ ದ ಬೆಸ್ಟ್. ಕೇಳಿದ್ರಲ್ಲ, 40 ಸಿನಿಮಾಗಳ ಅನುಭವ ಆಗಿರ್ಬೋದು, ಅದೇ ರೀತಿ ಅವರು ತಮಿಳು ಹಾಗೆ ತೆಲುಗುಗಳಲ್ಲಿ ನಟಿಸಿದ ಸಿನಿಮಾಗಳ ಬಗ್ಗೆ, ಹಾಗೆ ಅವರ ಅಭಿನಯದ ಬಗ್ಗೆ, ಹಾಗೆ ಅವರು ಡಾರ್ಕ್ ಶೇಡ್ ಆ್ಯಕ್ಟಿಂಗ್ನ ಯಾಕೆ ಸೆಲೆಕ್ಟ್ ಮಾಡ್ಕೊತಾರೆ, ಎಷ್ಟು ಚಾಲೆಂಜ್ ಇರುತ್ತೆ. ಅದೇ ರೀತಿ ಮುಂಬರುವ ಸಿನಿಮಾಗಳಂದರೆ 2026ರಲ್ಲಿ ಸುಮಾರು ಒಂದು ಕನ್ನಡ ಸಿನಿಮಾನ ಆಲ್ರೆಡಿ ಶೂಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ರು. ಅದೇ ರೀತಿ 2 ಕತೆಗಳನ್ನ ಕೇಳಿದ್ದೀನಿ ಅಂತ ಹೇಳಿದ್ದಾರೆ. ಅಂದರೆ ಕನ್ನಡ ಚಿತ್ರರಂಗಕ್ಕೆ ಮತ್ತೆ ನಂದಿತಾ ಶ್ವೇತಾ ಅವರು ಕಮ್ಬ್ಯಾಕ್ ಆಗ್ತಾರೆ ಅನ್ನೋ ಹೋಪು ನಮಗೆಲ್ಲರಿಗೂ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಕ್ಯಾಮ್ರಾ ಪರ್ಸನ್ ಅಮರೇಶ್ ಜೊತೆ ರಂಜಿತ್ ಶೆಟ್ಟಿ, ಪ್ರಜಾಮಾರ್ಗ ನ್ಯೂಸ್, ಬೆಂಗಳೂರು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.